ರಾಜ್ಯದಲ್ಲಿ ತೀವ್ರ ಮಳೆ ಅಭಾವದಿಂದ ಅನ್ನದಾತ ಬರಗಾಲದ ಕರಾಳ ಛಾಯೆಗೆ ಸಿಲುಕಿ ತತ್ತರಿಸುತ್ತಿದ್ದಾನೆ. ಆದರೆ ಇತ್ತ ಸರ್ಕಾರ ಮಾತ್ರ ಸಚಿವ ಸ್ಥಾನದ ರಾಜಕೀಯದಲ್ಲಿ ಮುಳುಗಿದೆ ಎಂದು ಬಿಜೆಪಿ ಮುಂಡರಗಿ ಮಂಡಲಾಧ್ಯಕ್ಷರಾದ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅಸಮಾಧಾನ ಹೊರಹಾಕಿದ್ದಾರೆ. ಅದ್ರ ಜೊತೆಗೆ ನಾವು ದಿನಾನು ಬಡದಾಡಬೇಕು. ಒಬ್ಬ ಆಫೀಸರಿಗೆ ಒಂದು ಸಿಗ್ನೇಚರ್ ತಗೊಂಡ್ಬರಕ್ಕೂ ಕೂಡ ಇವತ್ತು ನಾವು ಶಾಸಕರ ಕಡೆಯಿಂದ ಫೋನ್ ಹಚ್ಚಿ ಮಾಡಿಸ್ತಕ್ಕಂಥ ಒಂದು ಪ್ರಸಂಗ ಇವತ್ತೈತಿ. ಯಾಕಂದ್ರೆ ತಾವೆಲ್ಲರೂ ದಿನ ಟಿ ವಿ ಮಾಧ್ಯಮದೊಳಗೆ ನೋಡಕತ್ತೀರಿ. ಏನಪ್ಪ ಅಂತಂದ್ರೆ ಈ ಒಂದು ಸರ್ಕಾರ ಅಧಿಕಾರಕ್ಕಾಗಿ ಬೆನ್ನು ಹತ್ತಿದೆ ಹೊರತಾಗಿ ಜನರ ಒಂದು ಹಸ್ತಕ್ಕೆ ನಾವು ಸ್ಪಂದಿಸ್ಬೇಕನ್ನೋದೇ ಇಲ್ಲ. ನೀವು ನೋಡ್ರಿ, ಈಗಾಗಲೇ ಆಲೇ 2-3 ತಿಂಗಳಿಂದ ನಾವು ಒತ್ತಾಯ ಮಾಡಕತ್ತೀವಿ. ರೈತರಿಗೆ ಮಳೆ ಬಂದಿಲ್ಲ, ಅವರು ಯಾವುದೋ ಒಂದು ಧೈರ್ಯದ ಮೇಲೆ ಬಿತ್ತನೆ ಮಾಡಿಬಿಟ್ರು. ಇನ್ನೇನು ಮಳೆ ಕೊಡೋದು ಬಾಡಿ ಹೊತ್ತು ಎಲ್ಲ ರೈತರು ಹರಗಾಕತ್ತಾರ. ಅವ್ರಿಗೆ ಸರಿಯಾದಂಥ ಒಂದು ಸವಲತ್ತನ್ನು ಇವತ್ತು ನಾವು ಅವ್ರಿಗೆ ವಿಮೆಯನ್ನು ಕೊಡಬೇಕು. ಇವತ್ತು ರೈತರ ಜೀವನ ಸಂಕಷ್ಟೊಳಗೈತೆ ಅಂದ್ರೆ ಇವತ್ತು ನಾನು ಮಂತ್ರಿ ಆಗ್ಬೇಕು, ನೀನು ಮಂತ್ರಿ ಆಗ್ಬೇಕು ಅಂತಂದು ಇವತ್ತು ಡೆಲ್ಲಿಗೆ ಹೋಗಿ ಲಾಬಿ ನಡೆಸ್ಯಾರ ಹೊರತಾಗಿ ಇವತ್ತು ಕೆಲಸ ಮಾಡ್ತಕ್ಕವ್ರಿಗೆ ಮಾಡ್ಬೇಕಂತ ಮನಸ್ಥಿತಿ ಇದ್ದವ್ರಿಗೆ ಮಂತ್ರಿನ ಬೇಕಾಗಿಲ್ಲ. ಇವತ್ತು ಕ್ಷೇತ್ರದ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರೆ ಜನರ ಮಂತ್ರಿ ಎಲ್ಲ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರ. ಮೊದಲು ಅದನ್ನು ಮಂತ್ರಿ ಬಿಡ್ರಿ, ಇಲ್ಲಿ ಕ್ಷೇತ್ರಕ್ಕೆ ಬರ್ರಿ. ಇವತ್ತು ಯಾರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಒಂದು ಪತ್ರಿಕಾದೊಳಗೆ ಸ್ಟೇಟ್ಮೆಂಟ್ ಕೊಟ್ವಿ. ನಮ್ಮ ಸರ್ ಮಾನ್ಯ ಅಧೀನ ಕಾರ್ಯದರ್ಶಿ ಅವರಿಗೆ ಹೋಗಿ ಪರ್ಸನಲ್ ಆಗಿ ಹೇಳಿ ಬಂದರು, ನಮ್ಮ ಜನರು ಸಂಕಷ್ಟೊಳಗದಾರ, ಕಣ್ಣೀರು ಹಾಕ್ತಾ ಇದಾರೆ. ಇವತ್ತು ಬೀಜ ಗೊಬ್ಬರ ಅತಿ ಹೆಚ್ಚು ರೇಟ್ ಆಗಿದೆ. ಇವತ್ತು ಎಲ್ಲೇ ಸಾಲ ಮೂಲ ಮಾಡಿ ಬಂದು ಇವತ್ತು ಬಿತ್ತನೆ ಮಾಡಿದಾರ. ಮುಂಡರಗಿ ತಾಲೂಕಿನ ಬಿದರಹಳ್ಳಿ ಗ್ರಾಮದಲ್ಲಿ ನೂತನ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಮಳೆ ಬಾರದೆ ಬೆಳೆಗಳೆಲ್ಲ ಒಣಗಿ ಹೋಗುತ್ತಿವೆ. ಅಧಿಕಾರಿಗಳು ಸರಿಯಾಗಿ ರೈತರಿಗೆ ಸ್ಪಂದಿಸುತ್ತಿಲ್ಲ. ಇಂತಹ ಕಷ್ಟದ ಕಾಲದಲ್ಲಿ ರೈತರ ಕೈ ಹಿಡಿಯಬೇಕಾದ ಸರ್ಕಾರ ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಸರ್ಕಾರದ ಧೋರಣೆಯನ್ನು ಕಠಿಣ ಶಬ್ದಗಳಿಂದ ಖಂಡಿಸಿದರು. ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದನ್ನು ಬಿಟ್ಟು ಆಡಳಿತ ಪಕ್ಷದ ನಾಯಕರು ಸಚಿವ ಸ್ಥಾನಕ್ಕಾಗಿ ಕಚ್ಚಾಡುತ್ತಾ ರಾಜಕೀಯ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ಶಿರಹಟ್ಟಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮಾತನಾಡಿ, ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ತಲುಪಿಸುವುದೇ ನಮ್ಮ ಮೊದಲ ಆದ್ಯತೆಯಾಗಿದೆ ಎಂದರು. ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಡೆದಿತ್ತು. ಆ ಸಭೆಯಲ್ಲಿ ಬಹಳಷ್ಟು ವಿಷಯಗಳನ್ನು ನಮ್ಮ ಕ್ಷೇತ್ರದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೀವಿ. ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಘೋಷಣೆ ಮಾಡಬೇಕು ಮತ್ತು ಇರುವಂಥ ಜನರಿಗೆ. ಯಾಕಂದರೆ ಮೊನ್ನೆ ದಿನ ನಾನು ಗದಗ ತಾಲೂಕಿನ ಬಗ್ಗೆ ಸ್ವಲ್ಪ ತಿಳಿಸಿದ್ದೀನಿ. ಗದಗ ತಾಲೂಕಿನಲ್ಲಿ ಹಳ್ಳಿಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದನ್ನು ನೋಡಿದ್ದೀನಿ. ಇವತ್ತು ಕಣಿವಿ, ಮುಳುಗೊಂದ, ತದನಂತರ ನಾಗಾವಿ, ಚಿಂಚಲಿ ಇದೆಲ್ಲ ನೋಡಿದಾಗ ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲ. ಇವತ್ತು ನಮಗೇನು ಹೇಳ್ತಾರಂದರೆ, ಇಲ್ಲ ನಿಮ್ಮ ಜನಸಂಖ್ಯೆ ಇಲ್ಲ ಅಂತ. ನಾವೆಲ್ಲ ಜನಸಂಖ್ಯೆ ಇದ್ದಾಗಾಯ್ತು ಇಲ್ದಂಗಾಯ್ತು ಅನ್ನೋದು ವಿಚಾರ ಮಾಡಬೇಕಾಗತ್ತೆ ಸರ್ಕಾರ. ಹಾಗಾಗಿ ನಾನು ಅಧಿವೇಶನದಲ್ಲಿ ಮಾತಾಡೋ ಮುಂದೆ ಸಹಿತ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ನೀವು ಜಿಲ್ಲೆಯನ್ನು ತಗೋಬೇಡಿ. ಜಿಲ್ಲೆ ಅಂತ ತಗೊಂಡ್ರೆ ನಮ್ಮ ಸಂಖ್ಯೆಗೆ ನಮಗೇನು ಬರಬೇಕಾಗತ್ತೆ, ಅವು ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತದೆ ಅಂಥೇಳಿ ಆ ವಿಷಯನ ಅವತ್ತು ಸಹಿತ ನಾನು ಅಧಿವೇಶನದಲ್ಲಿ ಮಾತಾಡಿದ್ದೆ. ಯಾಕಂದ್ರೆ ನಮ್ಮಲ್ಲಿರುವಂಥ ಜನರು ನಾಳೆ ಆರೋಗ್ಯ ಸೇವೆಯಿಂದ ವಂಚಿತರಾಗ್ತಾರ. ನೀವು ಎಲ್ಲೆಲ್ಲೋ ಬೇಕಾದಲ್ಲಿ ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಾಡಿ ಬೇರೆ ನಮ್ಮ ಕ್ಷೇತ್ರಗಳಲ್ಲಿ ಕೌಂಟ್ ಬರಲಿಲ್ಲ ಅಂದರೆ ಸಮಸ್ಯೆ ಆಗತ್ತಾ? ಯಾಕಂದರೆ ಅವ್ರು ಜಿಲ್ಲೆ ಮಾಹಿತಿಯನ್ನು ಇಟ್ಕೊಂಡು ನಿಮ್ಮ ಜಿಲ್ಲೆ ಒಳಗೆ ಇಷ್ಟು ಬರಬೇಕಾಗಿತ್ತು, ಇಷ್ಟು ಕೊಡ್ತೀವಿ ಅಂತ ನನಗೆ ಮಾಹಿತಿ ಕೊಟ್ಟಾಗ ಅವ್ರಿಗೆ ಉತ್ತರವನ್ನು ನೀಡಿದ್ರು. ಹಾಗಾಗಿ ಈ ಕೊನೆಹಳ್ಳಿಯಲ್ಲಿ ನಾವು ಇಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಜೊತೆಗೆ ಆಲ್ರೆಡಿ ನಮಗೆ ಆಯುಷ್ ಇಲಾಖೆಯಿಂದ ಆಲ್ರೆಡಿ ಅದ್ಭುತವಾಗಿ ಕೆಲಸವನ್ನು ನಡೀತಾ ಇದೆ ಅಂಥೇಳಿ ನಮ್ಮ ಗ್ರಾಮಸ್ಥರು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡು ಭಾಳ ಅದ್ಭುತವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲೆಲ್ಲಂದ್ರೆ ಪೇಷಂಟ್ ಬರ್ತಾರೆ, ಇಲ್ಲಿ ಬಂದು ತೋರ್ಸಕ್ಕೆ ಬರ್ತಾರೆ ಅಂತೇಳಿ. ಯಾಕಂದರೆ ಭಾಳ ಕಡಿಮೆ ಆರೋಗ್ಯ ಇಲಾಖೆಯಲ್ಲಿ ಈ ಥರ ಕೆಲಸ ಮಾಡ್ತಾರೆ ಸಿಗೋದು ಭಾಳ ಕಡಿಮೆ. ಆದರೆ ಆ ಊರಿನವ್ರು ಅಪ್ಕೋತಾರಲ್ಲ, ಅದು ಭಾಳ ಖುಷಿ ತಂದಿರುವಂಥ ವಿಚಾರ. ಇವತ್ತು ಬಂದ ತಕ್ಷಣವೇ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಬೇರೆ ಹಳ್ಳಿಯಿಂದಲೂ ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ಸ್ಪಂದನೆ ಕೊಡುವಂಥ ಕೆಲಸ ನಮ್ಮ ಆಯುಷ್ ಇಲಾಖೆಯಿಂದ ನಡೀತಾ ಇರೋದನ್ನು ನೋಡಿ ಭಾಳ ಸಂತೋಷವನ್ನು ತಂದಿರುವಂಥದ್ದು, ಖುಷಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ನಮ್ಮ ನಿಖರ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.